Okay, good morning students. Next topic is pointers and functions. There is a close relationship between pointers and functions. Pointers and functions ge tumba close relationship ide. What is a function? Function is a named unit of group of program statements. ಅಂದ್ರೆ ಒಂದು ಯೂನಿಟ್ ಇದೆ, ಆ ಯೂನಿಟ್ಗೆ ಒಂದು ಹೆಸರು ಕೊಟ್ಟಿದ್ದೀವಿ. ಆ ಹೆಸರಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಗ್ರೂಪ್ ಆಫ್ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ತಾ ಇದ್ದೀವಿ ಟು ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್. ಏನಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕೆಲಸ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಏನಾದರೂ ಒಂದು ವರ್ಕ್ ನ ಪರ್ಫಾರ್ಮಿಂಗ್ ಮಾಡಬೇಕಂದ್ರೆ ಒಂದು ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ಬೇಕು. ಆ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ಒಂದು ವರ್ಕ್ ನ ಪರ್ಫಾರ್ಮಿಂಗ್ ಮಾಡಿ ರಿಸಲ್ಟ್ಸ್ ಇನ್ ಎ ಸಿಂಗಲ್ ವ್ಯಾಲ್ಯೂ, ಒಂದೇ ಒಂದು ಸಿಂಗಲ್ ವ್ಯಾಲ್ಯೂ ನಮಗೆ ಏನು ಮಾಡ್ತದೆ, ಅದು ಪ್ರೊವೈಡ್ ಮಾಡ್ತದೆ. That is the use of function. Function is a named unit of group of program statements designed to perform a particular task and return a single value. Function ಅನ್ನೋದು ಒಂದು ಹೆಸರು ಇರ್ತದೆ. ಆ ಹೆಸರಲ್ಲಿ ಒಂದು ಯೂನಿಟ್ ಇದೆ, ಆ ಯೂನಿಟ್ಗೆ ಒಂದು ಹೆಸರಿದೆ. ಆ ಯೂನಿಟ್ ಒಳಗಡೆ ಒಂದು ಗ್ರೂಪ್ ಆಫ್ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್ ಇದಾವೆ. ಅವು ಏನಕ್ಕೋಸ್ಕರ ಡಿಸೈನ್ ಮಾಡಿದ್ರೆ ಅಂದ್ರೆ ಟು ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್, ಒಂದು ವರ್ಕ್ ನ ಪರ್ಫಾರ್ಮಿಂಗ್ ಮಾಡೋದಕ್ಕೆ. ಅಂಡ್ ರಿಟರ್ನ್ ಎ ಸಿಂಗಲ್ ವ್ಯಾಲ್ಯೂ, ಒಂದೇ ಒಂದು ಸಿಂಗಲ್ ವ್ಯಾಲ್ಯೂ ನಮಗೆ ರಿಟರ್ನ್ ಮಾಡ್ತದೆ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಫಂಕ್ಷನ್ ಅಂತ ಕರಿತೀವಿ. ಅರ್ಥ ಇದೆಯಾ? ಇನ್ ದಿಸ್ ಪಾಯಿಂಟರ್ಸ್ ಅಂಡ್ ಫಂಕ್ಷನ್, ದ ಫಂಕ್ಷನ್ಸ್ ಕ್ಯಾನ್ ಬಿ ಇನ್ವೋಕಿಂಗ್ ಇನ್ ಟೂ ಮೆಥಡ್ಸ್. ಫಂಕ್ಷನ್ಸ್ ಅನ್ನು ನಾವು ಏನು ಮಾಡಬಹುದು ಅಂದ್ರೆ ಟೂ ಮೆಥಡ್ಸ್ ಅಲ್ಲಿ ಇನ್ವೋಕಿಂಗ್ ಮಾಡಬಹುದು. ಅದರಲ್ಲಿ ಫಸ್ಟ್ ಒನ್ ಬಂದು ಪಾಸ್ ಬೈ ರೆಫರೆನ್ಸ್, ಎರಡನೇದು ಬಂದು ಪಾಸ್ ಬೈ ಪಾಯಿಂಟರ್ಸ್. ಫಸ್ಟ್ ಒನ್ ಯಾವುದು ಅಂದ್ರೆ ಪಾಸ್ ಬೈ ರೆಫರೆನ್ಸ್, ಎರಡನೇದು ಬಂದು ಪಾಸ್ ಬೈ ಪಾಯಿಂಟರ್ಸ್. ಈ ಪಾಸ್ ಬೈ ರೆಫರೆನ್ಸ್ ಮೆಥಡ್ ಮತ್ತೆ ಪಾಸ್ ಬೈ ಪಾಯಿಂಟರ್ಸ್ ನಿಮಗೆ ಗೊತ್ತಾಗಬೇಕಂದ್ರೆ ಲಾಸ್ಟ್ ಇಯರ್ ಅಲ್ಲಿ ನೀವು ಏನ್ ಮಾಡಿದ್ರಿ ಅಂದ್ರೆ ಫಂಕ್ಷನ್ಸ್ ಚಾಪ್ಟರ್ ಅಲ್ಲಿ ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಅಂಡ್ ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಅಂತ ತಿಳ್ಕೊಂಡಿದ್ದೀರಾ. These two are the actual arguments and these are the formal arguments. ಇದೆಲ್ಲ ಸೇರ್ಕೊಂಡು ಕಾಲಿಂಗ್ ಫಂಕ್ಷನ್, ಇದೆಲ್ಲ ಸೇರ್ಕೊಂಡು ಏನು ಕಾಲ್ಡ್ ಫಂಕ್ಷನ್. These two are the actual arguments and these two are the formal arguments. This is the calling function and this is the called function. ಇಷ್ಟು ಗೊತ್ತಿರಬೇಕು. In pass by reference method, the formal arguments of the called function ಯಾವ x and y, ಅವು formal arguments. The formal arguments of the called function becomes aliases to the actual arguments of the calling function. ಈ ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಕಾಲ್ಡ್ ಫಂಕ್ಷನ್ ಅಲ್ಲಿ ಇದಾವೆ. ಅವು ಏನಾಗಿರ್ತವೆ ಅಂದ್ರೆ ಅಲಿಯಾಸಸ್ ಆಗಿರ್ತವೆ. ಯಾವುದಕ್ಕೆ ಅಂದ್ರೆ ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಆಫ್ ದ ಕಾಲಿಂಗ್ ಫಂಕ್ಷನ್. ಕಾಲಿಂಗ್ ಫಂಕ್ಷನ್ ಅಲ್ಲಿ ಇರೋ ಒಂದು ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಗೆ ಅವು ಅಲಿಯಾಸಸ್ ಆಗಿರ್ತವೆ. ಯಾವುವು ಅಂದ್ರೆ ಎಕ್ಸ್ ಮತ್ತೆ ವೈ. ಅರ್ಥ ಆಗ್ತಿದೆಯಾ? ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಾಲಿಂಗ್ ಫಂಕ್ಷನ್ ಮತ್ತೆ ಕಾಲ್ಡ್ ಫಂಕ್ಷನ್ ಅದನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಕಾಲಿಂಗ್ ಫಂಕ್ಷನ್ ಅಲ್ಲಿ ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಇರ್ತವೆ, ಕಾಲ್ಡ್ ಫಂಕ್ಷನ್ ಅಲ್ಲಿ ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಇರ್ತವೆ. ಆ ಕಾಲ್ಡ್ ಫಂಕ್ಷನ್ ಅಲ್ಲಿರೋ ಒಂದು ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಅಲಿಯಾಸಸ್ ಆಗಿ ವರ್ಕ್ ಆಗ್ತವೆ. ಯಾವುದಕ್ಕೆ ಅಂದ್ರೆ ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಗೆ. ಅಲಿಯಾಸಸ್ ಅಂದ್ರೆ ಬೇರೆ ಹೆಸರು ಏನಿಲ್ಲ, ಎ ಬಿ ಬದಲು ಎಕ್ಸ್ ವೈ ಅಂತ ಯೂಸ್ ಮಾಡ್ಕೊಂತೀವಿ. ಈಗ ಪ್ರೋಗ್ರಾಮ್ ನೋಡ್ರಿ ಯಾವ ತರ ವರ್ಕೌಟ್ ಆಗುತ್ತೆ. ಫಸ್ಟ್ ಪಾಸ್ ಬೈ ರೆಫರೆನ್ಸ್ ಮೆಥಡ್ ಅಲ್ಲಿ ವಾಯ್ಡ್ ಮೇನ್ ಓಪನಿಂಗ್ ಬ್ರೇಸ್, ದೇರ್ ಇಸ್ ಅ ಫಂಕ್ಷನ್ ಪ್ರೋಟೋಟೈಪ್ void swap int ampersand ಒಂದು ಫಂಕ್ಷನ್ ಪ್ರೋಟೋಟೈಪ್ ಈ ತರ ಇರಬೇಕು ಅಂತ ಡಿಕ್ಲರೇಷನ್ ಮಾಡ್ಕೊಂಡಿದೀವಿ. int a = 10 b = 20 ಮೊದಲೇ ಕೊಟ್ಬಿಟ್ಟಿದೀವಿ. a ವ್ಯಾಲ್ಯೂ ಎಷ್ಟು, b ವ್ಯಾಲ್ಯೂ ಎಷ್ಟು ಅಂತ. see how before swapping a what is the a value 10, b = 20 ಅಂದ್ರೆ ನಾವು ಸ್ವಾಪ್ ಮಾಡೋಕ್ಕಿಂತ ಮೊದಲೇ a ವ್ಯಾಲ್ಯೂ 10 b ವ್ಯಾಲ್ಯೂ 20. ನೆಕ್ಸ್ಟ್ ಕಾಲಿಂಗ್ ಫಂಕ್ಷನ್ ಬರ್ತೀವಿ. Function call swap a, b. Swap means interchange swap. Swap a, ಇಲ್ಲಿ ಬರೋಷ್ಟೊತ್ತಿಗೆ what is the a value 10, what is the b value 20, automatically transfers to called function. ಆ a value 10 ಒಂದು x ಗೆ, b value 20 ಒಂದು y ಗೆ ಏನು ಮಾಡ್ತದೆ, ಟ್ರಾನ್ಸ್ಫರ್ ಮಾಡ್ತದೆ. ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ int temp
ಈಗ ನೋಡಿ ಯಾವ ತರ ವರ್ಕ್ ಆಗ್ತದ್ರೆ temp is equals to x. What is the x value? 10. Next x is equals to y. What is the y value? 20. Next y is equals to temp. What is the temp value? 10. ನೋಡ್ರಿ ಇಂಟರ್ಚೇಂಜ್ ಆಗಿದೆಯಾ? x is equals to 20, y is equals to 10. ಇಂಟರ್ಚೇಂಜ್ ಆಗಿದೆಯಾ? ಇಂಟರ್ಚೇಂಜ್ ಆದಮೇಲೆ ಇಲ್ಲಿಂದ ಮತ್ತೆ ಏನಾಗುತ್ತೆ ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. x ವ್ಯಾಲ್ಯೂ a ಗೆ ಮತ್ತೆ y ವ್ಯಾಲ್ಯೂ b ಗೆ. See how after swapping what is the a value? After swapping a is equals to 20, b is equals to 10. ಇಂಟರ್ಚೇಂಜ್ ಆಗಿದೆಯಾ? ಫೈನಲ್ ಆಗಿ get ch. This is called pass by reference method. ಇದನ್ನ ಏನಂತ ಕರೀತೀವಿ ನಾವು? pass by reference method. ಲಾಸ್ಟ್ ಇಯರ್ ಕೂಡ ಸೇಮ್ ಪ್ರೋಗ್ರಾಮ್ ಬಂದಿದೆ ನಿಮಗೆ. ಅದೇ ತರ ನೆಕ್ಸ್ಟ್ ಇನ್ನೊಂದು ಇದೆ ನೋಡಿ ಇದರಲ್ಲಿ pass by pointers. ಸ್ವಲ್ಪ ಮಾತ್ರ ಡಿಫರೆನ್ಸ್ ಅಷ್ಟೇ ಇಲ್ಲಿ. ಇದೇ ಪ್ರೋಗ್ರಾಮೇ ಆಗುತ್ತೆ. pass by pointers. int star ampersand a comma ampersand b, int star x comma int star y is equals to star y is equals to 10. just pointer variable ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. In pass by pointers, the address of the actual arguments. ನೋಡಿ ampersand ಇದ್ರೆ address, ಇವು actual arguments. The address of the actual arguments are copied to the formal arguments of the called function. In pass by pointers method, the address of the actual arguments are copied to the formal arguments of the called function. ಯಾಕೆ ಅಂದ್ರೆ ಇಲ್ಲಿ star x ಅಂತ ಇದೆ. star x means pointer variable. Pointer is a variable that stores the address of another variable, not the value. ಈ address of a ಏನಾಗುತ್ತೆ ಅಂದ್ರೆ ಎಲ್ಲಿ ಸ್ಟೋರೇಜ್ ಆಗುತ್ತೆ? star of x ಅಲ್ಲಿ ಸ್ಟೋರೇಜ್ ಆಗುತ್ತೆ. ಈ star of x ಅಲ್ಲಿ ಏನಾಗುತ್ತೆ ಅಂದ್ರೆ address of a ಸ್ಟೋರೇಜ್ ಆಗುತ್ತೆ. ಅದೇ ತರ star of y ಅಲ್ಲಿ ಏನಾಗುತ್ತೆ? address of b ಸ್ಟೋರೇಜ್ ಆಗುತ್ತೆ. ಕಾಪಿ ಮಾಡ್ತಾ ಇದೀವಿ. ಸೇಮ್ ಪ್ರೋಗ್ರಾಮ್ ಅದೇ ತರ ಇದೆ ನೋಡಿ. void swap int star pass by pointer ತಾನೆ. ಅವಾಗಲೇ pass by reference ಇರೋದ್ರ ಅಡ್ರೆಸ್ ಬರೆದಿದ್ವಿ. ಈಗ pass by pointers ಇರೋದ್ರ ಸ್ಟಾರ್ ಬರೆದಿದ್ವಿ. next a is equals to 10, b is equals to 20. see how before swapping what is the a value? 10. what is the b value? 20. ಈಗ ನೋಡ್ರಿ swap address of a address of b. ಈ address of a and address of b are copied to star x and star y. not the value ಏನಾಗಲ್ಲ, ಕಾಪಿ ಆಗ್ತಾ ಇಲ್ಲ ಇದು. ಈ address of a ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರೇಜ್ ಆಗಿದೆ ಅಂದ್ರೆ 10. ಈ address of b ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರೇಜ್ ಆಗಿದೆ ಅಂದ್ರೆ 20. ಆ ಅಡ್ರೆಸ್ ನ ಪಾಸ್ ಮಾಡ್ತಾ ಇದೀವಿ, not the value. ಆ ಅಡ್ರೆಸ್ ಪಾಸ್ ಮಾಡೋದಕ್ಕೆ ಅದೇನಾಗುತ್ತೆ ಅಂದ್ರೆ ಆ ಪಾಯಿಂಟರ್ ವೇರಿಯಬಲ್ ಆ ಅಡ್ರೆಸ್ ಅಲ್ಲಿ ಯಾವ ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂನ ತಗೊಳ್ತದೆ. ಹೌದಾ? ಅಡ್ರೆಸ್ ಆಫ್ ಎ ಯಾವುದೋ ಒಂದು ಅಡ್ರೆಸ್ ಇದೆ, ಆ ಅಡ್ರೆಸ್ ಅಲ್ಲಿ ಯಾವ ವ್ಯಾಲ್ಯೂ ಇದೆ ಅಂದ್ರೆ 10. ಅಡ್ರೆಸ್ ಆಫ್ ಬಿ ಯಾವ ವ್ಯಾಲ್ಯೂ ಇದೆ 20. ಆ ವ್ಯಾಲ್ಯೂಸ್ ಏನ್ ಮಾಡ್ತದೆ ಆ x ಮತ್ತೆ y ಪಡ್ಕೊಳ್ತದೆ. ಆಟೋಮೆಟಿಕಲಿ ಏನಾಗುತ್ತೆ ಅಂದ್ರೆ x ವ್ಯಾಲ್ಯೂ 20 ಆಗುತ್ತೆ, y ವ್ಯಾಲ್ಯೂ 10 ಇಂಟರ್ಚೇಂಜ್ ಆಗುತ್ತೆ. ಅವಾಗ ಇಂಟರ್ಚೇಂಜ್ ಆದಂಗೆ ಆಮೇಲೆ ವ್ಯಾಲ್ಯೂಸ್ ಬಂದು ಮತ್ತೆ ಆಫ್ಟರ್ ಸ್ವಾಪಿಂಗ್ a is equals to 20 ಚೇಂಜ್ ಆಗುತ್ತೆ and b is equals to 10. ಫೈನಲ್ ಆಗಿ get ch. ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಏನಂದ್ರೆ ಅಲ್ಲಿ ನಾವು ಅಡ್ರೆಸಸ್ ನ ಯೂಸ್ ಮಾಡ್ತಿದ್ವಿ, ಹೌದಾ? ಇದರಲ್ಲೆಲ್ಲ ಇಲ್ಲಿ ಅಡ್ರೆಸ್ ನ ಯೂಸ್ ಮಾಡ್ತಾ ಇದ್ವಿ. ಪಾಸ್ ಬೈ ರೆಫರೆನ್ಸ್ ಅಂದ್ರೆ ಪಾಸ್ ಬೈ ಪಾಯಿಂಟರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಾಯಿಂಟರ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಎಲ್ಲ ಕಡೆ ನೋಡ್ರಿ ಪಾಯಿಂಟರ್ಸ್ ಆಪರೇಟರ್ಸ್ ಯೂಸ್ ಮಾಡಿದ್ವಾ? ಇನ್ ಪಾಸ್ ಬೈ ಪಾಯಿಂಟರ್ಸ್ ಮೆಥಡ್ the addresses of the actual arguments are copied to the formal arguments of the called function. That is the use of pass by pointers. ಒಂದು pass by reference method, ಇನ್ನೊಂದು ಯಾವುದು pass by pointers.
ಓಕೆ ನೆಕ್ಸ್ಟ್ ಅದಾದ್ಮೇಲೆ ಕೆಲವು 1 ಮಾರ್ಕ್ ಕ್ವೆಶ್ಚನ್ಸ್ ಇದಾವೆ ನೋಡಿ. ಫಸ್ಟ್ ಒನ್, ವಾಟ್ ಈಸ್ ಅ ಫ್ರೀ ಸ್ಟೋರ್? ಫ್ರೀ ಸ್ಟೋರ್ ಅಂದ್ರೆ ಏನು? ಫ್ರೀ ಮೀನ್ಸ್ ಡಿಲೀಟ್ ಮಾಡೋದು. ಸ್ಟೋರೇಜ್, ಒಂದು ಪ್ಲೇಸ್ ನ ಸ್ಟೋರೇಜ್ ಮಾಡ್ತಾ ಇದ್ವಿ. ಡಿಲೀಟ್ ಮಾಡಿರೋದು ಎಲ್ಲದನ್ನು ಏನ್ ಮಾಡ್ತಿದ್ವಿ, ಒಂದು ಕಡೆ ಸ್ಟೋರೇಜ್ ಮಾಡ್ತಾ ಇದ್ವಿ. ಏನ್ ಡಿಲೀಟ್ ಮಾಡ್ತಾ ಇದೀವಿ ಅಂದ್ರೆ ಮೆಮರಿ ಸ್ಪೇಸಸ್ ಏನಾಗಿದಾವೆ ಅಂದ್ರೆ, ಒಂದು ಆಬ್ಜೆಕ್ಟ್ ನ ಡಿಲೀಟ್ ಮಾಡಿದ್ರೆ ಅದಕ್ಕೆ ಅಲೋಕೇಟ್ ಆಗಿರೋ ಒಂದು ಮೆಮರಿ ಸ್ಪೇಸ್ ಏನಾಗುತ್ತೆ ಅಂದ್ರೆ ಒಂದು ಕಡೆ ಸ್ಟೋರೇಜ್ ಮಾಡ್ತಾ ಇದೀವಿ. ಅದನ್ನೇ ನಾವೇನಂತ ಕರಿತೀವಿ, ಸ್ಟೋರ್ ಅಂತ ಯೂಸ್ ಮಾಡ್ತಿದ್ವಿ. ಸ್ಟೋರ್ ರೂಮ್ ಅಂತ ಯೂಸ್ ಮಾಡ್ತೀವಲ್ಲ, ಸೇಮ್ ಅದೇ ತರನೇ. ಫ್ರೀ ಮೀನ್ಸ್ ಡಿಲೀಟ್, ಸ್ಟೋರ್ ಮೀನ್ಸ್ ಒಂದು ಪ್ಲೇಸ್ ಅಲ್ಲಿ ಏನ್ ಮಾಡ್ತಿದೀವಿ, ಅದನ್ನ ಸ್ಟೋರೇಜ್ ಮಾಡ್ತಾ ಇದೀವಿ. ವಾಟ್ ಇಸ್ ಅ ಫ್ರೀ ಸ್ಟೋರ್? ಎ ಪೂಲ್ ಆಫ್, ಪೂಲ್ ಮೀನ್ಸ್ ಒಂದು ಪ್ಲೇಸ್ ಅಷ್ಟೇ. ಸ್ವಿಮ್ಮಿಂಗ್ ಪೂಲ್ ಅಂತ ಯೂಸ್ ಮಾಡ್ತೀವಿ ನೋಡ್ರಿ. ಒಂದು ಪ್ಲೇಸ್ ಅಲ್ಲಿ ಏನ್ ಮಾಡ್ತೀವಿ, ವಾಟರ್ ನ ಸ್ಟೋರೇಜ್ ಮಾಡಿದ್ವಿ. ಸೇಮ್ ಅದೇ ತರನೇ ಎ ಪೂಲ್ ಆಫ್ ಅನ್ಅಲೋಕೇಟೆಡ್ ಮೆಮರಿ ಹೀಪ್ ಗಿವೆನ್ ಟು ದ ಪ್ರೋಗ್ರಾಮ್. Unallocated, not allocated. A pool of unallocated memory heap given to the program. Memory means ನಮಗೆ ಆಲ್ರೆಡಿ ಗೊತ್ತು. What is the use of memory? Means to store the data. ಆ memory heap means heap ಅಂದ್ರೆ ರಾಶಿಗಳಷ್ಟೇ. A pool of unallocated memory heap given to the program that is used by the program for dynamic allocation during the execution. ನಮ್ಮ ಹತ್ರ ಒಂದು pool of unallocated memory heap ಇದೆ, that is given to the program, that is used by the program during the program execution. ನಮ್ಮ ಹತ್ರ ಒಂದು ಅನ್ಅಲೋಕೇಟ್ ಆಗಿರೋ ಒಂದು ಮೆಮೊರಿ ಹೀಪ್ ಇದೆ, ಅದಿನ್ನೂ ಯಾರಿಗೂ ಅಲೋಕೇಶನ್ ಮಾಡಿಲ್ಲ. ಅಂತ ಒಂದು ಅನ್ಅಲೋಕೇಟೆಡ್ ಮೆಮೊರಿ ಹೀಪ್ ನ ಒಂದು ಪ್ರೋಗ್ರಾಮ್ಗೆ ಕೊಡ್ತಾ ಇದೀವಿ. ಆ ಪ್ರೋಗ್ರಾಮು ಅದನ್ನ ಯಾವಾಗ ಯೂಸ್ ಮಾಡ್ಕೊತದೆ ಅಂದ್ರೆ ಡ್ಯೂರಿಂಗ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಡೈನಮಿಕ್ ಆಗಿ ಮೆಮೊರಿ ಅಲೋಕೇಶನ್ ಮಾಡ್ತದೆ. ಅದು ಯಾವಾಗ ಅಂದ್ರೆ ಎಕ್ಸಿಕ್ಯೂಷನ್ ಆಗೋವಾಗ. ಆ ಎಕ್ಸಿಕ್ಯೂಷನ್ ಆಗೋವಾಗ ಈ ಒಂದು ಮೆಮೊರಿನ ನಾವು ಅಲೋಕೇಶನ್ ಮಾಡಿದ್ರೆ ಅಂತ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಫ್ರೀ ಸ್ಟೋರ್. ವಾಟ್ ಇಸ್ ಅ ಫ್ರೀ ಸ್ಟೋರ್? ಎ ಪೂಲ್ ಆಫ್ unallocated memory heap given to the program that is used by the program during the execution or during the program execution. ನಮ್ಮ ಹತ್ರ ಒಂದು unallocated memory heap ಇದೆ, ರಾಶಿ. ಆ ಒಂದು unallocated memory heap ನ ನಾವು ಒಂದು ಪ್ರೋಗ್ರಾಮ್ಗೆ ಕೊಟ್ಟಿದ್ದೀವಿ. ಆ ಪ್ರೋಗ್ರಾಮು ಆ ಒಂದು ಮೆಮೊರಿನ ಯಾವಾಗ ಯೂಸ್ ಮಾಡ್ಕೊಂತದೆ ಅಂದ್ರೆ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್. ಡೈನಮಿಕ್ ಆಗಿ ಮೆಮೊರಿ ಅಲೋಕೇಶನ್ ಮಾಡೋದಕ್ಕೆ ಆವಾಗ ಅದನ್ನ ಯೂಸ್ ಮಾಡ್ಕೊಂತದೆ. ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಫ್ರೀ ಸ್ಟೋರ್ ಆರ್ ಹೀಪ್ ಮೆಮೊರಿ ಅಂತ ಕರೀಬಹುದು. ಫ್ರೀ ಸ್ಟೋರ್ ಆರ್ ಹೀಪ್ ಮೆಮೊರಿ. ಎ ಪೂಲ್ ಆಫ್ ಅನ್ಅಲೋಕೇಟೆಡ್ ಮೆಮೊರಿ ಹೀಪ್ given to the program that is used by the program for dynamic allocation during the program execution, that is called as a free store or a heap memory. ಏನಂತ ಕರೀಬಹುದು ಅದನ್ನ? heap memory ಅಂತ ಬೇಕಾದರೂ ಕರೀಬಹುದು. ನೆಕ್ಸ್ಟ್ ಅದೇ ತರನೇ ಸೇಮ್ ಸೆಲ್ಫ್ ರೆಫರೆನ್ಷಿಯಲ್ structure. Self-referential structure. A structure includes an element. ಏನು self-referential structure ಅಂದ್ರೆ ಒಂದು ಸ್ಟ್ರಕ್ಚರ್ ಇದೆ. A structure that includes an element that is a pointer to another structure of same type. ಒಂದು ಸ್ಟ್ರಕ್ಚರ್ ಇದೆ, ಆ ಸ್ಟ್ರಕ್ಚರ್ ಅಲ್ಲಿ ಒಂದು ಎಲಿಮೆಂಟ್ ಇದೆ. A structure includes an element that is a pointer to another structure of same type. ಒಂದು ಸ್ಟ್ರಕ್ಚರ್ ಅಲ್ಲಿ ಒಂದು ಎಲಿಮೆಂಟ್ ಇದೆ, ಆ ಎಲಿಮೆಂಟ್ ನ ನಾವೇನ್ ಮಾಡ್ತೀವಿ ಅಂದ್ರೆ ಪಾಯಿಂಟರ್ ಆಗಿ ಯೂಸ್ ಮಾಡ್ತೀವಿ ಇನ್ನೊಂದು ಸ್ಟ್ರಕ್ಚರ್ಗೆ. ಅದು ಕೂಡ ಸೇಮ್ ಟೈಪ್ ಇರಬೇಕು ಸ್ಟ್ರಕ್ಚರ್ಗೆ. ಆ ತರ ಇದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಸೆಲ್ಫ್ ರೆಫರೆನ್ಷಿಯಲ್ ಸ್ಟ್ರಕ್ಚರ್. It means a structure includes an element
A structure includes an element that is a pointer to another structure. That is a pointer to another structure of same type. Of same type idre adannu enantu kariತೀವಿ ನಾವು self referential structure. A structure that includes an element that is a pointer to another structure. That is a pointer to another structure of same type that is called as a self referential structure.